ಅಣ್ಣ ಇನ್ನು ದೇವತರ ಅವಳೆ ಆಯ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ. ಬಟ್ ಈ ವ್ಲಾಗ್ ಆದಮೇಲೆ ನನ್ನ ಸೊಂಟ ಕೈಕಾಲು ಮುಗಿಯೋದಂತೂ ಗ್ಯಾರಂಟಿ. ಯಾಕಂದರೆ ಇವತ್ತು ಮದರ್ಸ್ ಡೇ. ಸೊ ನಾನು ನಮ್ಮ ಅಮ್ಮಂಗೆ ಇವತ್ತು ಮನೆ ಕೆಲಸನೆಲ್ಲ ಮಾಡಿ ಸರ್ಪ್ರೈಸ್ ಮಾಡೋಣ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಣ್ಣ ಇನ್ನು ಏನೋ ಬೇಕಣ್ಣ. ನನಗೆ ಇಷ್ಟು ಮಾಡಿದ್ಕೆ ಕಣ್ಣಲ್ಲಿ ನಿದ್ದೆ ಬಲೆ ಬಲೆ ಶಬ ನಿದ್ದೆ ಮಾಡ್ತಾ ಇದೆ. ಸಾರಿ, ಡಾನ್ಸ್ ಮಾಡ್ತಾ ಇದೆ. ನಿದ್ದೆ ಬಲೆ ಬಲೆ ಶಬ ನಿದ್ದೆ ಮಾಡ್ತಾ ಇದೆ. ಸಾರಿ, ಡಾನ್ಸ್ ಮಾಡ್ತಾ ಇದೆ. ಕಣ್ಣಲ್ಲಿ ನಿದ್ದೆ ಇಳಿತಾ ಇದೆ. ಹುಡುಗಿ ದೇವತರ ಅವಳೆ ಇಟ್ಕೊಂಡು ಕೆಲಸ ಮಾಡ್ತಿದೆ. ಓ ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ಇವತ್ತೇನೋ ಮದರ್ಸ್ ಡೇ ಅಂತೆ, ಏನು ಸಮಾಚಾರ? ಮಕ್ಕಳುಗಳು ಹೇಳ್ಬೇಕು ಸಮಾಚಾರ, ನಾನೇನು ಹೇಳೋದು. ಮತ್ತೆ ಇನ್ನೇನು ಸಮಾಚಾರ? ಮದರ್ಸ್ ಡೇ ಚೆಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಏನೋ ಎಲ್ಲ ನೀಟಾಗಿ ಮಾಡಿದ್ದೀನಿ. ಸ್ವಲ್ಪ ನೋಡಿ ಅಪ್ರಿಷಿಯೇಟ್ ಮಾಡೋದು. ನೆಲ ಎಲ್ಲ ಒರೆಸಿದ್ದೀನಿ. ಅಲ್ಲಿ ಬಕೆಟಲ್ಲಿ ನೋಡಲ್ಲಿ, ಬಕೆಟಲ್ಲಿ ಒಂದು ಎಳೆ ಗಲೀಜು ಇಲ್ಲಿ ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲಿ ಪ್ರೂಫಿಗಂತ ಇಟ್ಟಿದ್ದೀನಿ. ನೀನು ಏನು ನೆಲ ಒರೆಸಿದ್ಯಾ? ನಾನು ಇಲ್ಲಿ ನೋಡಿ ಗಲೀಜಿದೆ. ಇಲ್ಲಿ ಪಳಪಳ ಅಂತಿರೋ ನೆಲಗಳು. ನೀನು ನಿಂತ್ಕೊಂಡ್ರೆ ಒಂದು ಡೈಮಂಡ್ ಉದ್ರಬೇಕು ಕಾಲ್ಗಳಿಂದ. ಇವತ್ತು ಅಂದ್ಕೊಂಡಿದ್ದೀನಿ, ನೀನು ಬೆಡ್ ಬಿಟ್ಟರೆ ಚೇರ್ ಬಿಟ್ಟರೆ ಎಲ್ಲೂ ಓಡಾಡಬಾರ್ದು. ಬಿಡು, ನಾನು ತಿಂಡಿ ಹಾಕೊಡ್ತೀನಿ. ಬಾಯಿ ತಲೆ ಕೈ ಇದು ಬಟ್ಲಿಗೂ ನನ್ನ ಕೈಲಿ ಆಯ್ತಾ ಇಲ್ಲ. ನೀರು ತಗೊಂಡ್ ಬರ್ತೀನಿ ಕೈ ತೊಳಿಯೋಕೆ. ಇಂಗ್ಲಿಷ್ ಸ್ಟೈಲಲ್ಲಿ ಕುತ್ಕೋ. ನೀನು ಕುತ್ಕೋ. ನೀನು ಇವತ್ತು ರೆಸ್ಟ್ ತಗೋಬೇಕು ಮಮ್ಮಿ. ರೆಸ್ಟ್. ಇವತ್ತು ನಮ್ಮ ಅಮ್ಮಂಗೆ ಹೆಂಗೆ ಮಾಡಿಸ್ತೇನೆ ಅಂದರೆ ನಾಳೆಯಿಂದ ನಮ್ಮ ಅಮ್ಮನೇ ಕೆಲಸ ಮಾಡಬೇಕು. ಟಿಶ್ಯೂಗಳಿದ್ದಾವೆ. ಈ ಟಿಶ್ಯೂಗಳನ್ನ ಬಾಯಲ್ಲಿ ಇಟ್ಕೋಬೇಡ, ಆಮೇಲೆ ರಸಗುಲ್ಲ ಅಂತ ಅದು ಯಾವುದೋ ಮೂವಿಯಲ್ಲಿದೆ. ಹಿಂಗೆ ಕೈ ತೊಳಿಬೇಕು ಹಂಗೆ. ಸರಿ ಕುತ್ಕೋ. ಇಳಿಸಿ ಶಾವಿಗೆ ಉಪ್ಪಿಟ್ಟು ಉಪ್ಪಿನಕಾಯಿ. ನಿನ್ನ ಕೈಗಳು ಗಲೀಜಾಗಬಾರ್ದು ಅಂತ ಫೋರ್ಕ್ ತೊಗೊಬರ್ತೀನಿ ತಡಿ. ನಿನ್ನ ಕೈಗಳಿಗೆ ಹೇಳು ಹೆಂಗಿದೆ ಟೇಸ್ಟ್? ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ಉಪ್ಪು ಕರೆಕ್ಟಾಗಿದೆ. ನಿನಗೆ BP ಜಾಸ್ತಿ ಆಗತ್ತೆ, ತಿನ್ನು. ಉಪ್ಪು ಹಾಕಿದ್ದೀನಿ ಮಮ್ಮಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅನ್ಬೇಕು. ಅದೇ ನೀನು ಮಾಡಿದಾಗ ನಾನೇನಾದರೂ ಉಪ್ಪು ಕಡಿಮೆ ಆಗಿದ್ರೆ ಏನೋ ಒಂದು ಮಾಡಿದ್ದೀವಿ ತಿನ್ನಬೇಕು ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಹೇಳ್ತೀಯಾ? ಸರಿ ಆಯ್ತವ, ಇಷ್ಟು ಮಾಡಿದೆಲ್ಲ ಹೋಗುತ್ತೆ. ಸ್ವಲ್ಪ ನಿನ್ನ ಫೇಸಿಗೆ ಏನಾಗೈತಮ್ಮ? ನೆಕ್ಸ್ಟ್ ಇಯರ್ ಮೆಟ್ಗಾಲಾಗ ನಿನ್ನ ಕರೆದವ್ರೆ. ವಿಜಯಲಕ್ಷ್ಮಿ ಇಲ್ಲಿ ಬಂದು ನೀನು ಸ್ವಲ್ಪ ಫ್ಯಾಷನ್ ಶೋ ಮಾಡ್ತೀಯ ನಿನ್ನ ನೈಟಿಯಲ್ಲಿ ಅಂತ. ನಮ್ಮ ಅಮ್ಮಂಗೆ ಇನ್ನೂ ಸರ್ಪ್ರೈಸ್ಗಳು ಸುರಿಮಳಿಗಳಿದ್ದಾವೆ. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಪಳಪಳ ಅಂತ ಒಳ್ಳೆಯೋದಕ್ಕೆ. ವೇಟ್ ಆ್ಯಂಡ್ ವಾಚ್. ನಮ್ಮ ಅಮ್ಮ ಏನೋ ಹೇಳಿದ್ದು ರೆಕಾರ್ಡ್ ಮಾಡೋದು ಹೇಳಮ್ಮ ನೀಟಾಗಿ. ಎಲ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಇವತ್ತೊಂದು ದಿನ ನೀನು ನೀಟಾಗಿ ಫ್ರೀ ಆಗಿರಲಿ ಅಂತ ಮಾಡ್ಕೊಟ್ನಪ್ಪ. ಅದನ್ನೇ ದಿನ ಏನು ಎಕ್ಸ್ಪೆಕ್ಟ್ ಮಾಡಬೇಡ. ಅದೇ ಹೇಳಿದ್ದು, ಏನೋ ಇವತ್ತು ಒಳ್ಳೆ ಬುದ್ಧಿ ಬಂದೈತಲ್ಲ ಮಕ್ಕಳಿಗೆ ಅಂತ. ಅಮ್ಮ ಎಷ್ಟು ಮೋಸಗಾತಿ ನೀನು. ಎಷ್ಟು ದಿನ ಪಾತ್ರೆ ತೊಳಿತೀನಿ, ದಿನ ಅಡುಗೆ ಮಾಡ್ತೀನಿ, ಒಂದು ದಿನ ನೆಲ ಒರೆಸಿಲ್ಲ ಅಂದರೆ ನಿನ್ಗೆ ಏನಾದ್ರು ಹೌದು ಓಕೆ ಇನ್ನ ಡೈಲಿ ಲಿಸ್ಟ್ ಮಾಡಿರ್ತೀನಿ ಏನೇನು ಕೆಲಸ ಮಾಡ್ತೀನಿ. ಇವಾಗ ಸದ್ಯಕ್ಕೆ ತಿಂದ್ಬಿಟ್ಟು ನೀನೆಲ್ಲೂ ಓಡಾಡಂಗಿಲ್ಲ, ಹೋಗಿ ಮಲ್ಕೋಬೇಕು. ಓ ಜೋ ಲಾಲಿ ಸಾಂಗ್ ಹಾಕೊಡ್ತೀನಿ, ನಿದ್ದೆ ಮಾಡಬೇಕು. ಯಾರು ಆ ಕಡೆ ಈ ಕಡೆ ಇಕ್ಕಂಗಿಲ್ಲ, ಓಕೆನಾ? ಅಡುಗೆ ಇವತ್ತು ಫುಲ್ ನಂದೆ. ಏನು ಮಾಡ್ತಿದ್ಯಾ? ಸ್ವೀಟಾ? ಯಾವ ಸ್ವೀಟು ಇಲ್ಲ.
ಸ್ವೀಟ್ ನಾನೇ ಸ್ವೀಟ್ ಆಗಿದ್ದೀನಿ, ನಿನ್ಗೆ ಇನ್ನೇನು ನಾನು ಸ್ವೀಟ್ ಮಾಡ್ಕೊಡೋಣ? ಹೌದಾ, ನೀನು ಸ್ವೀಟ್ ಆಗಿದ್ದೆ ಓಕೆ, ಊಟ ಮಾಡೋಕ್ಕೆ ಸ್ವೀಟ್. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಡ್ತೀನಿ. ಶಾವಿಗೆ ಉಪ್ಪಿಟ್ಟಿಗೆ ಪಾಯಸ ಆಗುತ್ತೆ, ಶಾವಿಗೆ ಮಸಾಲ ಪಾಯಸ ಸಾಕಾ? ಆಯಿತಾ? ನಾ ಏನಾದರೂ ನನ್ನ ಬಗ್ಗೆ ಒಳ್ಳೇದು ಹೇಳೋದಿದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ, ಅವಾಗ ಹೇಳು. ಯಾಕಂದರೆ ಮೂಮೆಂಟ್ಸ್ಗಳು ಕ್ಯಾಪ್ಚರ್ ಮಾಡಬೇಕಮ್ಮ, ವರ್ಷಕ್ಕೊಂದ್ಸತಿ ಏನಾದರೂ ಹೇಳ್ತೀಯಾ? ಓಕೆನಾ ಚಿನ್ನು? ಚಿನ್ನು ನನ್ನ ಚಿನ್ನು, ನನ್ನ ಚಿನ್ನು. ಸುಮ್ಮನೆ ನನಗೆ ಈಗ ಐ ಗಾಟ್ ಆಲ್ ಫ್ರೆಶನ್ ಅಪ್. ಇವಾಗ ನಾವು ಲೆಟ್ಸ್ ರೆಸ್ಯೂಮ್ ವಿತ್ ದ ಕುಕಿಂಗ್. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾನು ಏನೇನು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಐ ಆಮ್ ಟ್ರೈಂಗ್ ಟು ಲುಕ್ ಎಟ್ ಮೈ ಸೆಲ್ಫ್ ಇನ್ ದ ಮಿರರ್ ಆ್ಯಸ್ ವೆಲ್ ಆಸ್ ಇಯರ್. ಐ ವಾಂಟ್ ಟು ಸಿ ಹೆಂಗಿರುತ್ತೆ ಅದು ಅಂತ. ಈಗ ಐ ಆಮ್ ಆಲ್ ಸೆಟ್ ಟು ರೆಸ್ಯೂಮ್ ಮೈ ಕುಕ್ಕಿಂಗ್. ನಮ್ಮಮ್ಮ ಮಲ್ಕೊಂಡಿದ್ದಾರೆ, ನಮ್ಮಮ್ಮಂಗೆ ಗೊತ್ತಿಲ್ಲ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ. ಬಟ್ ನಾನು 3 ರೆಸಿಪಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮಮ್ಮಂಗೋಸ್ಕರ. ಸೊ ಐ ಹೋಪ್ ಶಿಲ್ ಬಿ ಹ್ಯಾಪಿ ತಿಂದಾದ್ಮೇಲೆ. ಸೊ ಲೆಟ್ಸ್ ಗೆಟ್ ರೆಸ್ಯೂಮ್ ವಿತ್ ಮೈ ಕುಕಿಂಗ್. ಏನು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ವಲ್ಪ ಕ್ಯಾರೆಟ್ಗಳು, ಬಟರ್ಗಳು, ಆಲೂಗೆಡ್ಡೆಗಳು. ನಾನಂತೂ 5-5 ನಿಮಿಷಕ್ಕೂ ಜೋಗ ಅಂತಾರೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾನೆ ಇದ್ದೀನಿ. ಥರದ್ದು ಸಾಮಗ್ರಿಗಳಿನ್ನೂ ನಿಲ್ತಾನೆ ಇಲ್ಲ. ಯಾವುದೋ ಒಂದು ಅಜ್ಜಿ ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ನಾನು ಹಿಂಗೆ ನೋಡ್ತಾ ಇದೆ. ಅಡುಗೆ ಮಾಡ್ಬೇಕಾದ್ರೆ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಐ ವಾಂಟ್ ಟು ಟೇಸ್ಟ್ ದಿಸ್. OMG! ನಮ್ಮ ಅಮ್ಮಂಗೆ ಇವತ್ತು ಶಾಕ್ ಆಗಿಬಿಡ್ಬೇಕು. ಯಾರು ಆ ಥರ ಸತ್ಕಾರ ಮಾಡಿರೋದು. ಇಲ್ಲಿ ಚಪಾತಿ, ಪನ್ನೀರ್ ಬಟರ್ ಮಸಾಲ, ಅಯ್ಯಂಗಾರ್ ಸ್ಟೈಲ್ ವೆಜ್, ಇದೇನಿದು ಸ್ಯಾಂಡ್ವಿಚ್. ಮಮ್ಮಗೆ ಶಾಕ್ ಆಗಿ ಅಂತ ಆಗಿಬಿಡ್ಬೇಕು. ಇದನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಆಮ್ಸ್ಟರ್ಡ್ಯಾಮಲ್ಲೆಲ್ಲ ಈ ಥರ ಫೋನಲ್ಲಿ ಕೊಡ್ತಾರೆ. ಓಕೆನಾ? ಬೇಸಿಕ್ಲಿ ಐ ಡೋಂಟ್ ಹ್ಯಾವ್ ಅವ್ರ ಥರ ಇಲ್ಲ. ಅದಕ್ಕೆ ವಿ ಹ್ಯಾವ್ ರೋಲ್ಡ್ ಅ ಪೇಪರ್ ಹಿಂಗೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಸಾಸ್ ಹಾಕಬೇಕು ಅಷ್ಟೇನಾ? ಇಂಡಿಯನ್ ಸ್ಟೈಲ್ ಫ್ರೆಂಚ್ ಫ್ರೈಸ್. ಪ್ಲೀಸ್ ನಿಮ್ಮ ಆಸನವನ್ನು ಅಲಂಕಾರಗೊಳಿಸಿ. ನೀವು ಕುತ್ಕೊಂಡ್ರೆ ಅಲಂಕಾರ ಆದಂಗೆ. ಇದು ಚಪಾತಿ, ಇದು ಪನ್ನೀರ್ ಬಟರ್ ಮಸಾಲ, ಇದು ಅಯ್ಯಂಗಾರ್ ಸ್ಟೈಲ್ ಸ್ಯಾಂಡ್ವಿಚ್ಚು, ಇದು ಫ್ರೆಂಚ್ ಫ್ರೈಸ್ ಬೊಕ್ಕೆ. ಎರಡು ಚಪಾತಿ ಸಾಕಾ ನಿಮಗೆ? ಇದು ಸ್ಮೆಲ್ ನೋಡಿದರೆ ನೀವು ಲೈಫಲ್ಲಿ ಇಂಥ ಊಟನೇ ಮಾಡಿರಬಾರ್ದು ಹಂಗಿದೆ. ಮತ್ತು ಸ್ಯಾಂಡ್ವಿಚ್ ಇಲ್ಲೇ ಇರುತ್ತೆ. ಫ್ರೆಂಚ್ ಫ್ರೈಸ್ ಇವೆಲ್ಲ ಖಾಲಿ ಮಾಡಿಬಿಡಬೇಡಿ, ಲಾಸ್ಟಲ್ಲಿ ಹೇಳ್ತೀನಿ. ಇದು ಹೆಂಗಿದೆ ಅಂತ ದಯವಿಟ್ಟು ಸ್ವಲ್ಪ ಹೇಳಿ. ಆನೆಸ್ಟ್ ರಿವ್ಯೂ ಕೊಡಬೇಕು. ಆಮೇಲೆ ರಿಯಾಕ್ಷನ್ ತೆಗಿ. ಥ್ಯಾಂಕ್ ಯು. ಹೆಂಗಿದೆ? ಸೂಪರ್ ಆಗಿದೆ. ನಂದಿತಾ ಪಾಪ ಚಪಾತಿ ಎಲ್ಲ ಇಟ್ಟು ಕಳ್ಸಿದ್ಕೇನೆ ಇಷ್ಟು ಸಾಫ್ಟಾಗಿ ಬಂದಿರೋದು, ಮೃದುವಾಗಿ. ಸೂಪರ್ ಆಯ್ತಾ? ನೋಡಿದ್ರೇನೆ ಅದಕ್ಕೆ ನಾನು ಮಾಡಿದ್ದಾರೆ ಇವತ್ತು ಮದರ್ಸ್ ಡೇಗೆ. ಪ್ಲೀಸ್ ಇಲ್ಲಿ ಬಂದು ಸ್ವಲ್ಪ ರಿವ್ಯೂ ಕೊಡ್ಬಾರ್ದು. ನಮ್ಮಮ್ಮ ಕಾಫಿ ಕುಡಿತಿದ್ದಂಗೆ ಕೇಳೋಣ ಅಂದರೆ ಒಂದು ಗುಟುಕಲ್ಲೇ ಕಾಫಿ ಕುಡಿದು ಮುಗಿಸ್ಬಿಟ್ಟವ್ರೆ. ಅಸಾಧ್ಯವಾದ ಕೆಲಸವನ್ನು ಸಾಧ್ಯವಾಗಿಸುವ ಹೆಣ್ಣು ವೀರ ಮಹಿಳೆ ನಮ್ಮ ತಾಯಿಯಂತೆ. ಅಂಬಾನಿಗೆ ಹೇಳಿದ್ದೀನಿ ಏರೋಪ್ಲೇನ್ ಕಳ್ಸೋಕ್ಕೆ ಬಿಟ್ಬರ್ತೀನಿ ಬಸ್ ಸ್ಟಾಪ್ ವೈಟ್ ಫೀಲ್ಡ್ವರೆಗೂ ಬಿಟ್ಬರ್ತೀನಿ. ಇವಾಗ
ತಡಿ ಒಂದು ನಿಮಿಷ ಹೇಳು, ಇವತ್ತಿನ ದಿನ ಹೇಗಿತ್ತು, ಹೇಗೆ ಅನ್ನಿಸ್ತು? ಬಂದು ಚೆನ್ನಾಗಿ ನಿದ್ದೆ ಮಾಡಿದೆ, ಆಮೇಲೆ ಎದ್ದು ಊಟ ಮಾಡಿದೆ, ನನ್ನ ಮಕ್ಕಳು ಮಾಡಿಟ್ಟಿದ್ರು. ಅದೆಲ್ಲ ಇಲ್ಲ, ಹೆಂಗಿತ್ತು, ಲೈಕ್ ಚೆನ್ನಾಗಿತ್ತಾ? ಡಿಡ್ ಯು ಎಂಜಾಯ್ ಇಟ್? ಡಿಡ್ ಯು ಲೈಕ್ ಇಟ್? ದಿನ ಹಿಂಗೆ ಮಾಡ್ಬೇಕಂತ ಆಸೆನಾ? ಆದರೆ ಮಾಡಲ್ಲ, ಅದು ಗ್ಯಾರಂಟಿ. ಅದು ಮಾಡಬೇಕು ಅಂತ ತಾಯಿಯಂದ್ರ ಆಸೆ, ಮಕ್ಳು ಹಿಂಗೆ ಇರಬೇಕು ಅಂತ. ಇಷ್ಟೇ ಗೈಸ್, ಇದ್ರ ಮೇಲೆ ಜಾಸ್ತಿ ಕೇಳೋಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ನಾವೇ ಮಾಡ್ಬೇಕಾಗತ್ತೆ ಕೆಲಸ. ಟಾಪ್ ಆಫ್ ದ ಟೇಬಲ್, ಲೆಟ್ಸ್ ಗೋ. RCB. After RCB successfully winning the match against MI, Mother's Day ಆಯಿತು, RCB ವಿನ್ನು ಆಯಿತು, ಇನ್ನೇನು ಬೇಕು? Soul is satisfied at its max ಅಂತ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.